ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಭಾಗದ ಕೆರೆಗಳಿಗೆ ನೀರು ತುಂಬಿಸುವಂತೆ ರೈತರು ಸತತ 2 ತಿಂಗಳು ಹೋರಾಟ ನಡೆಸಿದ್ರು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ಕೊಟ್ಟಿತ್ತು. ಆದರೆ 4 ದಿನಕ್ಕೆ ನೀರು ನಿಂತು ಹೋಗಿದೆ. ನೀರೆತ್ತುವ ಮೋಟಾರ್ ಮತ್ತೆ ಕೆಟ್ಟೋಯ್ತಾ? ಬೆಳೆಗಳು ಒಣಗುತ್ತಿವೆ, ನೀರು ಕೊಡಿ ಅಂತ ಆಗ್ರಹ. ಹೌದು, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ಗ್ರಹಣ ಹಿಡಿದಿತ್ತು. ಕೆರೆಹಳ್ಳಿ ಕೆರೆಯಲ್ಲಿ ನೀರೆತ್ತುವಂತಹ ಮೋಟಾರ್ಗಳು ಕೆಟ್ಟು ಕೆರೆಗಳಿಗೆ ನೀರು ಹರಿಯುವುದು ಸ್ಥಗಿತಗೊಂಡಿತ್ತು. ಹೀಗಾಗಿ ರೈತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸತತ 2 ತಿಂಗಳು ಹೋರಾಟ ನಡೆಸಿದ್ರು. ರೈತರ ಪ್ರತಿಭಟನೆಗೆ ಮಣಿದಿದ್ದ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ಕೆರೆಹಳ್ಳಿ ಕೆರೆಯಲ್ಲಿ ಒಂದು ಮೋಟಾರ್ ದುರಸ್ತಿಪಡಿಸಿ ಹುತ್ತೂರು ಕೆರೆಗೆ ನೀರು ಹರಿಸಿದ್ರು. ಬಳಿಕ ಹುತ್ತೂರು ಕೆರೆಯಿಂದ ವಡ್ಡಗೆರೆ ಕೆರೆಗೆ ನೀರು ತುಂಬಿಸೋ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರು. ಆದರೆ 4 ದಿನಕ್ಕೆ ನೀರು ತುಂಬಿಸೋ ಕಾರ್ಯ ಸ್ಥಗಿತಗೊಳಿಸಲಾಗಿದ್ದು ಮತ್ತೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಗೆ ರೈತರು ಬಹಳ ತೊಂದರೆ ಇದೆ ಸರ್. ನಮ್ಗೆ ನೀರು ಬಿಡಬೇಕು. ಇನ್ನು 4 ದಿವಸ ಬಿಟ್ಟು 4 ದಿವಸ ನೀರು ನಿಲ್ಲಿಸ್ರಲ್ಲ, ನಮ್ಗೇನ? ನಮ್ಗೆ ರೈತರಿಗೆ ಎಷ್ಟು ತೊಂದರೆ ಇದ್ದದು. 4 ದಿನ ಬಿಟ್ಟು ಹೋರಾಟ ಮಾಡೋದಕ್ಕೆ 4 ದಿನ ಸಾಕತ್ತೆ ನಮ್ಗೆ. ಕೆರೆಯಲ್ಲಿ ನೋಡಿ ಬನ್ನಿ, ನೀರೆಲ್ಲಿದ್ದು ಬೋರ್ಗಳು ನಿಂತೋಗ್ಬಿಟ್ಟವಲ್ಲ, ಈಗ ಫಸ್ಲೆಲ್ಲ ಹೋಯ್ತಾವ. ಅದಕ್ಕೆ ನಮಗೆ ನೀರು ಕೊಡಬೇಕು, ಅರ್ಜೆಂಟ್ ನೀರು ಕೊಡಬೇಕು. ಹುತ್ತೂರು ಕೆರೆಯಿಂದ ವಡ್ಡಗೆರೆ, ಯರಿಯೂರು, ಕರಕಲ ಮಾದಹಳ್ಳಿ, ಬೊಮ್ಮಲಾಪುರ, ಒಡೆಯನಪುರ, ಕಲ್ಲುಕಟ್ಟೆ, ಅಣ್ಣೂರು ಹಾಗೂ ಅಮಾನಿ ಕೆರೆಗಳಿಗೆ ನೀರು ಹರಿಯಬೇಕಿದೆ. ಕೆರೆಗಳಲ್ಲಿ ನೀರಿಲ್ಲದೆ ಈ ಭಾಗದಲ್ಲಿ ಅಂತರ್ಜಲ ಕುಸಿದಿದೆ. ವ್ಯವಸಾಯ ಮಾಡಲಾಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಕೆರೆಗಳು ಕೇವಲ 2 ಬಾರಿ ಮಾತ್ರ ತುಂಬಿವೆ. ಕಳೆದ 2 ವರ್ಷಗಳಿಂದ ಈ ಕೆರೆಗಳಿಗೆ ನೀರು ಹರಿಯುವಿಕೆ ಸಂಪೂರ್ಣ ಬಂದ್ ಆಗಿದೆ. ಹಿಂದೆ ಗುಂಡ್ಲುಪೇಟೆ ಉತ್ತೂರು ಭಾಗಕ್ಕೆ ನೀರು ಬಿಟ್ಟು 3 ದಿನ ಕಣ್ಣೊರೆಸ ನಾಟಕನ ಆಡ್ತಾ ಇದ್ದಾರೆ. ಏನು ಆಲಂಬೂರು ಏತ ನೀರಾವರಿಯಿಂದ ನೀರು ಬಿಡದೆ ಹೋದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ನೀವು ತಾರತಮ್ಯ ಮಾಡದೆ ಟೈಮ್ ಸರಿಯಾಗಿ ನೀವು ಕೆರೆಗಳಿಗೆ ನೀರು ತುಂಬಿಸಿ. ಈಗಾಗಲೇ ಡಿಸೆಂಬರ್ ಕೊನೆ ಬರ್ತಾ ಇದೆ. ಎಲ್ಲಿ ನೀರೆಲ್ಲ ಕ್ಲೋಸ್ ಆಗ್ತಾ ಇದೆ, ಆವಾಗ ನೀರು ತುಂಬ್ತೀರಾ? ಜೂನ್ ಜುಲೈಯಿಂದ ಇಷ್ಟೊತ್ತು 2-3 ಸಾರಿ ನೀರು ತುಂಬಬಹುದಾಗಿತ್ತು. ಅಧಿಕಾರಿಗಳು ಕಣ್ಣೊರೆಸುವ ನಾಟಕವಾಡ್ತಿದ್ದಾರೆ ಎಂದು ರೈತರು ಆಕ್ರೋಶಗೊಂಡಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸೋ ಕಾರ್ಯ ಸ್ಥಗಿತಗೊಂಡಿರುವುದರಿಂದ ಆತಂಕಕ್ಕೆ ಒಳಗಾಗಿರೋ ಅನ್ನದಾತರು ಮತ್ತೆ ಹೋರಾಟದ ಹಾದಿ ಹಿಡಿಯಲು ನಿರ್ಧರಿಸಿದ್ದಾರೆ. SM ನಂದೇಶ್, ನ್ಯೂಸ್ 18 ಚಾಮರಾಜನಗರ.